ಶ್ರೀ ಶಂಕರ ಭಗವತ್ಪಾದರ ವ್ಯಕ್ತಿತ್ವವನ್ನು ಸಮಗ್ರ ವಿಶ್ವವೇ ಅತ್ಯಂತ ಉತ್ಸುಕತೆಯಿಂದ ಗಮನಿಸ್ತಾ ಬಂದಿದೆ. ಅವರನ್ನ ಧರ್ಮದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಂತ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತಲೋ ಅಥವಾ ಅವರನ್ನ ಮತ್ತೊಂದು ರೀತಿಯಲ್ಲಿ ಸಮಾಜದಲ್ಲಿ ಒಬ್ಬ ಉಪಯುಕ್ತ ವಿಶೇಷ ಆದರ್ಶ ವ್ಯಕ್ತಿ ಅಂತಲೋ ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಅವರ ಹೋಲಿಸ್ಟಿಕ್ ಪರ್ಸನಾಲಿಟಿ ಅರ್ಥಾತ್ ಪರಿಪೂರ್ಣ ವ್ಯಕ್ತಿತ್ವದ ಪರಿಚಯಕ್ಕೆ ನಾವು ಪ್ರಯತ್ನ ಪಡಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ವ್ಯಕ್ತಿಯನ್ನ ಯಾವುದೋ ಒಂದು ಆಯಾಮದಲ್ಲಿ ಗಮನಿಸ್ತೇವೆ. ಆದರೆ ವ್ಯಕ್ತಿತ್ವದ ಹಲವಾರು ಆಯಾಮಗಳು ಪೂರ್ಣವಾಗಿ ನಮಗೆ ಪರಿಚಯ ಆದಾಗಷ್ಟೇ ಆ ವ್ಯಕ್ತಿ ವಿಶ್ವದ ಮೇಲೆ ಮಹತ್ತರವಾದ ಪ್ರಭಾವವನ್ನು ಬೀರೋದಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನೋದನ್ನ ನಮ್ಮ ಶಕ್ತಿಯ ಇತಿಮಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ.